ಸ್ವಾಗತ. ನಾನು ನಿಮ್ಮ ಯೋಗ ಶಿಕ್ಷಕಿ ಜ್ಯೋತಿ ರೈ. ಇವತ್ತು ನಾವು ಮಾಡುತ್ತಿರುವ ಆಸನ ಶವಾಸನ. ಶವಾಸನ ಅಂದರೆ ದೇಹಕ್ಕೆ ಸಂಪೂರ್ಣವಾಗಿ ವಿಶ್ರಾಂತಿಯನ್ನು ಕೊಡುವ ಆಸನವೇ ಶವಾಸನ. ಇವತ್ತು ನಾವು ಮಾಡುತ್ತಿರುವ ಆಸನದ ಹೆಸರು ಶವಾಸನ. ಬೆನ್ನಿನ ಮೇಲೆ ನೇರವಾಗಿ ಮಲ್ಕೊಳ್ಳಿ. ನಮ್ಮ ಕಾಲಿನ ಪಾದದ ಅಂತರ ನಮ್ಮ ಸೊಂಟದ ನೇರಕ್ಕಿರಲಿ. ಕೈಯ ಹಸ್ತಗಳು ಮೇಲ್ಮುಖವಾಗಿರಲಿ. ದೇಹದ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿಯನ್ನು ಕೊಡೋಣ. ಕಾಲಿನ 10 ಬೆರಳುಗಳನ್ನು ಗಮನಿಸಿ. ಕಾಲಿನ 10 ಬೆರಳುಗಳಿಗೂ ವಿಶ್ರಾಂತಿಯನ್ನು ಕೊಡಿ. ಕಾಲಿನ ಹೊರಹಂಚು ಒಳಹಂಚುಗಳನ್ನು ಗಮನಿಸಿ. ವಿಶ್ರಾಂತಿಯನ್ನು ಕೊಡಿ. ಕಾಲಿನ ಮಣಿಗಂಟುಗಳನ್ನು ಗಮನಿಸಿ. ಕಾಲಿನ ಮಣಿಗಂಟುಗಳಿಗೂ ವಿಶ್ರಾಂತಿಯನ್ನು ಕೊಡಿ. ಕಾಲಿನ ಮಂಡಿಯ ಭಾಗವನ್ನು ಗಮನಿಸಿ. ಕಾಲಿನ ಮಂಡಿಯ ಭಾಗದಲ್ಲಿ ಯಾವುದೇ ಆರೋಗ್ಯಕರವಾದ ಸಮಸ್ಯೆಗಳಿಲ್ಲ. ಸಂಪೂರ್ಣವಾಗಿ ವಿಶ್ರಾಂತಿಯನ್ನು ಪಡೆಯುತ್ತಿರುವ ನಮ್ಮ ಕಾಲಿನ ಮಂಡಿಗಳು ವಿಶ್ರಾಂತಿಯನ್ನು ಕೊಡಿ. ತೊಡೆಯ ಸುತ್ತಲಿನ ಭಾಗವನ್ನು ಗಮನಿಸಿ. ತೊಡೆಯ ಸುತ್ತಲಿನ ಭಾಗಕ್ಕೂ ವಿಶ್ರಾಂತಿಯನ್ನು ಕೊಡಿ. ಸೊಂಟದ ಭಾಗವನ್ನು ಗಮನಿಸಿ. ಸೊಂಟದ ಭಾಗದಲ್ಲಿ ಯಾವುದೇ ನೋವುಗಳಿಲ್ಲ, ಯಾವುದೇ ಸೆಳೆತಗಳಿಲ್ಲ. ಸಂಪೂರ್ಣವಾಗಿ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಿರುವ ನಮ್ಮ ಸೊಂಟದ ಭಾಗ ವಿಶ್ರಾಂತಿಯನ್ನು ಕೊಡಿ. ಹೊಟ್ಟೆಯ ಭಾಗವನ್ನು ಗಮನಿಸಿ. ಉಸಿರನ್ನು ತೆಗೆದುಕೊಳ್ಳುವಾಗ ಹೊಟ್ಟೆ ಮುಂದಕ್ಕೂ, ಉಸಿರನ್ನು ಹೊರಹಾಕುವಾಗ ಹೊಟ್ಟೆ ಹಿಂದಕ್ಕೂ ಬರ್ತಾ ಇರೋದನ್ನು ಗಮನಿಸಿ. ಹೊಟ್ಟೆಯ ಏರಿಳಿತವನ್ನು ಗಮನಿಸಿ. ವಿಶ್ರಾಂತಿಯನ್ನು ಕೊಡಿ. ಎದೆಯ ಭಾಗವನ್ನು ಗಮನಿಸಿ. ಎದೆಯ ಬಡಿತವನ್ನು ಗಮನಿಸಿ. ಎದೆಯನ್ನು ವಿಶಾಲಗೊಳಿಸಿ. ಭುಜದ ಭಾಗವನ್ನು ಗಮನಿಸಿ. ಭುಜದ ಭಾಗಕ್ಕೂ ವಿಶ್ರಾಂತಿಯನ್ನು ಕೊಡಿ. ಕೈಯ ಎಲ್ಲಾ ಭಾಗಗಳನ್ನು ಗಮನಿಸಿ. ಕೈಯ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿಯನ್ನು ಕೊಡಿ. ಬೆನ್ನಿನ ಭಾಗವನ್ನು ಗಮನಿಸಿ. ಬೆನ್ನಿನ ಭಾಗದಲ್ಲಿ ಪ್ರಾಣಶಕ್ತಿಯ ಹರಿದಾಡುವಿಕೆಯ ಅನುಭವವನ್ನು ಗಮನಿಸಿ. ಬೆನ್ನನ್ನು ಸಂಪೂರ್ಣವಾಗಿ ನೆಲದ ಮೇಲೆ ಕುಸಿಯಲು ಬಿಡಿ. ವಿಶ್ರಾಂತಿಯನ್ನು ಕೊಡಿ. ಕುತ್ತಿಗೆಯ ಭಾಗವನ್ನು ಗಮನಿಸಿ. ಕುತ್ತಿಗೆಯ ಭಾಗಕ್ಕೂ ವಿಶ್ರಾಂತಿಯನ್ನು ಕೊಡಿ. ಮುಖದ ಮೇಲಿರುವ ಎಲ್ಲಾ ಭಾಗಗಳನ್ನು ಗಮನಿಸಿ. ಕಣ್ಣುಗಳು, ಕಣ್ಣಿನ ರೆಪ್ಪೆಗಳು, ಕಣ್ಣಿನ ಹುಬ್ಬುಗಳು, ಮೂಗು, ಬಾಯಿ, ಕಿವಿಗಳು, ಹಲ್ಲುಗಳನ್ನು ಕಚ್ಚಿರಬಾರದು. ನಾಲಿಗೆ, ಎಲ್ಲಾ ಭಾಗಗಳನ್ನು ಸಡಿಲಗೊಳಿಸಿ. ವಿಶ್ರಾಂತಿಯನ್ನು ಕೊಡಿ. ದಿನದಿಂದ ದಿನಕ್ಕೆ ನಮ್ಮ ಮುಖದ ಮೇಲಿರುವ ಕಾಂತಿ ಹೆಚ್ಚಾಗ್ತಾ ಇದೆ. ಫಳಫಳನೆ ಹೊಳೆಯುತ್ತಿರುವ ನಮ್ಮ ಮುಖ
ವಿಶ್ರಾಂತಿಯನ್ನು ಕೊಡಿ. ತಲೆಯ ನೆತ್ತಿಯ ಭಾಗವನ್ನು ಗಮನಿಸಿ. ಮನಸ್ಸಿನಲ್ಲಿ ಯಾವುದೇ ಆಲೋಚನೆಗಳಿಲ್ಲ. ಪ್ರಪಂಚದಲ್ಲಿರುವ ಎಲ್ಲಾ ಸುಖಗಳನ್ನು ಅನುಭವಿಸುತ್ತಿರುವ ನಮ್ಮ ಮನಸ್ಸು ವಿಶ್ರಾಂತಿಯನ್ನು ಕೊಡಿ. ತಲೆಯ ನೆತ್ತಿಯಿಂದ ಕಾಲಿನ ತುದಿಯವರೆಗಿನ ಎಲ್ಲಾ ಭಾಗಗಳು ಸಂಪೂರ್ಣವಾದ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಿದೆ. ವಿಶ್ರಾಂತಿ, ವಿಶ್ರಾಂತಿ. ಉಸಿರನ್ನು ತೆಗೆದುಕೊಳ್ಳುವಾಗ ಭೂಮಿಯಲ್ಲಿರುವ ಎಲ್ಲಾ ಪಾಸಿಟಿವ್ ಎನರ್ಜಿನ ದೇಹದೊಳಗಡೆ ತೆಗೆದುಕೊಂಡು ಬರ್ತಾ ಇದ್ದೀವಿ. ಉಸಿರನ್ನು ಹೊರಹಾಕುವ ಮೂಲಕ ನಮ್ಮ ದೇಹದಲ್ಲಿರುವ ಎಲ್ಲಾ ನೆಗೆಟಿವ್ ಎನರ್ಜಿನ ದೇಹದಿಂದ ಹೊರಗಡೆ ಕಳಿಸ್ತಾ ಇದ್ದೀವಿ. ನಮ್ಮ ಗಮನ ಕೇವಲ ನಮ್ಮ ಉಸಿರಾಟದ ಮೇಲಿರಲಿ. ರಿಲ್ಯಾಕ್ಸ್. ನಿಧಾನವಾಗಿ ಕೈಕಾಲುಗಳಿಗೆ ಚಲನೆಯನ್ನು ಕೊಡಿ. ಎಡಗಾಲನ್ನು ಮಡಚಿ ಬಲಗೈಯನ್ನು ತಲೆಯ ನೇರಕ್ಕಿರಿಸಿ ನಿಧಾನವಾಗಿ ಬಲಗಡೆಗೆ ತಿರುಗಿ ವಿಶ್ರಾಂತಿಯನ್ನು ಪಡೆಯಿರಿ. ನಿಧಾನವಾಗಿ ಮೇಲಕ್ಕೆ ಬನ್ನಿ. ಇದು ಸಂಪೂರ್ಣವಾಗಿ ವಿಶ್ರಾಂತಿಯನ್ನು ಪಡೆಯುವ ಆಸನವಾಗಿದೆ. ಈ ಆಸನ ಮಾಡುವುದರಿಂದ ಇದು ನಮ್ಮ ದೇಹ ಮತ್ತು ಮನಸ್ಸು ದೂರ ಸಾಗಿ ಅರಿವಿಗೆ ಬಾರದಿರುವಂತಹ ಒಂದು ಸ್ಥಿತಿಯಾಗಿದೆ. ಶವಾಸನ ಮಾಡೋದ್ರಿಂದ ಆಗುವ ಉಪಯೋಗಗಳ ಬಗ್ಗೆ ತಿಳಿಯುವುದಾದರೆ, ಮೊದಲನೇದಾಗಿ ನಿದ್ರಾಹೀನತೆಯಿಂದ ಬಳಲುತ್ತಿರುವವರಿಗೆ ಈ ಆಸನ ಉತ್ತಮ ಆಸನವಾಗಿದೆ. ಹಾಗೆಯೇ ಮನಸ್ಸು ಮತ್ತು ದೇಹ ಅರಿವಿಗೆ ಬಾರದಿರುವಂತಹ ಸ್ಥಿತಿಗೆ ಹೋಗುವ ಆಸನವಾಗಿದೆ. ಆತಂಕ ಮತ್ತು ಒತ್ತಡ ನಿವಾರಣೆಗೆ ಈ ಆಸನ ಉಪಯುಕ್ತಕಾರಿಯಾಗಿದೆ. ನಿದ್ರೆ ಬಾರದಿರೋರಿಗೆ ಅಂದರೆ ನಿದ್ರಾಹೀನತೆಗೆ ಈ ಆಸನ ಉತ್ತಮ ಆಸನವಾಗಿದೆ. ಇಲ್ಲಿಗೆ ನಮ್ಮ ಯೋಗಾಭ್ಯಾಸದ ಮೊದಲನೇ ಹಂತವನ್ನು ಮುಗಿಸುತ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಬರಲಿದ್ದೇವೆ.